ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ಎನ್ ರಾಜ್. ಇದೇ ಜನವರಿ 23 ಲ್ಯಾಂಡ್ ಲಾರ್ಡ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದುನಿಯಾ ವಿಜಯ್ ಅವರ ಬರ್ತ್ಡೇ ಪ್ರಯುಕ್ತ ಬೆಂಗಳೂರಿನಲ್ಲಿರುವಂತಹ ನಂದಿ ಗ್ರೌಂಡ್ಸಲ್ಲಿ ಅಭಿಮಾನಿಗಳಿಗೋಸ್ಕರ ಲ್ಯಾಂಡ್ ಲಾರ್ಡ್ ಸಿನಿಮಾದ ಟ್ರೈಲರ್ ಅನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಹಾಗೆ ಅವರ ಹುಟ್ಟು ಹಬ್ಬ ಇರೋದ್ರಿಂದ ಒಂದು ಭರ್ಜರಿಯಾಗಿರುವಂತಹ ಕಾರ್ಯಕ್ರಮ ಕೂಡ ಇವತ್ತು ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ನನ್ನ ಜೊತೆಗೆ ಅವರ ಒಬ್ಬರು ವಿಶೇಷವಾದಂತಹ ಫ್ಯಾನ್ ಇದ್ದಾರೆ. ಸೊ ಇವ್ರನ್ನ ನೋಡ್ತಾ ಇದ್ದಂಗೆ ಜೂನಿಯರ್ ವಿಜಯ್ ಸರ್ ನೋಡ್ದಂಗೆ ನಮಗೆ ಆಯಿತು. ಸೊ ನಮ್ಮ ಕ್ಯಾಮ್ರಾದಲ್ಲಿ ಅವ್ರನ್ನ ವಿಶೇಷವಾಗಿ ತೋರಿಸೋಣ ಅಂತ ನಿಮಗೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಸರ್ ನಮಸ್ತೆ. ಫಸ್ಟ್ ಆಫ್ ಆಲ್ ಈ ಕನ್ನಡ ಪಿಕ್ಚರ್ ನ್ಯೂಸ್ಗೆ ನಮಸ್ತೆ. ಯಾಕಪ್ಪ ಅಂತಂದರೆ ಈ ನಮ್ಮ ಬಾಸ್ಗೆ ಇದ್ರ ಮುಖಾಂತರ ವಿಶ್ ಮಾಡೋದು ಹಾಗೂ ಲ್ಯಾಂಡ್ಲೈನ್ ಮೂವಿನ ನಮ್ಮ ಕೈಯಿಂದ ಅವರು ಟ್ರೀಸರ್ ಓಪನ್ ಮಾಡಿಸಿದ್ರೆ ಅದಕ್ಕೆ ನೀವು ಬಂದು ನಮಗೆ ಸಪೋರ್ಟ್ ಮಾಡಿ ಫಸ್ಟ್ ಆಫ್ ಆಲ್ ನಿಮಗೂ ಥ್ಯಾಂಕ್ಸ್. ಓಕೆ ಸರ್. ಸರ್ ನೀವೊಂದು ನೋಡೋಕ್ಕೆ ಸೇಮ್ ಅವ್ರ ಥರನೇ ಕಾಣಿಸ್ತಿದ್ದೀರಲ್ಲ ಸರ್? ಹಂಗೆ ಇರೋದು ಮೇಡಮ್, ಎಲ್ಲರೂ ಹಂಗೆ ಅಂತಾರೆ. ಓಕೆ, ಎಲ್ಲಿಂದ ಬಂದಿರೋದು ಸರ್? ನಮ್ಮದು ದಾವಣಗೆರೆ ಹತ್ರ ಬೂದಾಳ್ ರೋಡಿಂದ ಬಂದೀನಿ. ಟೈಮ್ ಬಂದಾಗೂ ಇದು ಅವ್ರ ಥರನೇ ಗೆಟಪ್ ಆಗಿದೆ. ಈ ಟೈಮ್ ಬಂದ್ರೆ ಹಿಂಗೆ ನಾವು ಯಾವಾಗಿದ್ರು ಈಗ 52 ವರ್ಷ ಆಗೈತಲ್ಲ, ಇನ್ನು 102 ವರ್ಷ ಆದರೂ ಅವ್ರ ಗೆಟಪ್ನಲ್ಲೇ ಇರ್ತೀನಿ. ಓಕೆ, ಇನ್ನೂ 102 ಗೆಟಪ್ ಆದರೂ ಅವ್ರ ಸಿನಿಮಾ ಥರನೇ ನೀವು ಬರ್ತಾನೆ ಇರ್ತೀವಿ. ಇವಾಗ ಲ್ಯಾಂಡ್ ಲಾರ್ಡ್ ರಿಲೀಸ್ ಆಗ್ತಾ ಇದೆ. ನೀವು ರಾಚಯ್ಯನ್ ಥರ ಬಂದಿದ್ದೀರಾ. ಇಷ್ಟ ಆಯ್ತಾ ಸಿನಿಮಾ ಸಾಂಗ್ಸ್ ಎಲ್ಲ? ಹೆಂಗೆ ಕಾಣಿಸ್ತಿದ್ದಾರೆ ಅವರು ಹೆಂಗೆ ಕಾಣ್ತಾ ಇದ್ದಾರೆ ಅಂದರೆ ಒಂದು ಬಡತನದಲ್ಲಿ ದೊಡ್ಡ ವ್ಯಕ್ತಿ ಇದನ್ನೆಲ್ಲವನ್ನು ಒಂದು ಫಿಲ್ಮ್ ಮುಖಾಂತರ ತೋರಿಸಿದ್ದಾರೆ. ಇದನ್ನು ಥಿಯೇಟ್ರಲ್ಲಿ ನೋಡಬೇಕು. ನಾನು ನೋಡ್ಬೇಕನ್ನೋ ಕುತೂಹಲ ಐತಿ. ನಮ್ಮ ಜೊತೆ ನೀವು ಬರಬೇಕು. ನಿಮ್ಮ ವಿಡಿಯೋ ನೋಡೋ ಪ್ರತಿಯೊಂದು ವ್ಯಕ್ತಿನೂ ಬರಬೇಕು. ಸರ್, ಅಂದರೆ ನೀವು ಬಸ್ಸಲ್ಲಿ ಇದೇ ಥರ ಬಂದ್ರಿ ಅಂತ ಹೇಳಿದ್ರಿ, ಅಲ್ಲಿ ಕೇಳಲಿಲ್ವಾ ಯಾರು ನಿಮ್ಮನ್ನ? ಮೇಡಮ್, ಬೆಳಿಗ್ಗೆಯಿಂದ ಸುಮಾರು ಏನಿಲ್ಲ ಅಂದರೆ ಒಂದು ಇಲ್ಲಿರೋ ನನ್ನ ಎಲ್ಲ ಅಭಿಮಾನಿಗಳು ಇವರೆಲ್ಲ ನನಗೆ ಬೇಕಾದವ್ರೆ. ಇವರೆಲ್ಲರ ಅರ್ಧಕ್ಕರ್ಧ ನನ್ನ ಹತ್ರ ಫೋಟೋ ಹೊಡ್ಸ್ಕೊಂತಿದ್ದಾರೆ. ಇದರಲ್ಲೆಲ್ಲ ಇದಾವೆ, ತೋರಿಸ್ತೀನಿ ಬೇಕಾರೆ. ಬಟ್ ಹಂಗಾಗಿ ಎಲ್ಲರೂ ಖುಷಿ ಆಗ್ತದೆ. ಅವ್ರ ಖುಷಿನ ನನಗೆ ಇನ್ನೂ ಜಾಸ್ತಿ ಖುಷಿ ಆಗ್ತಾ ಇದೆ. ಈಗ ಲಾಸ್ಟ್ ಇಯರು ಯಾವ ಗೆಟಪ್ಪಲ್ಲಿ ಬಂದಿದ್ರಿ? ಲಾಸ್ಟ್ ಇಯರು ಇಲ್ಲೇ ಇದೆ ನೋಡಿ ಮೇಡಮ್, ಭೀಮಾ ಫಿಲಿಮಲ್ಲಿ ಭೀಮಾ ಗೆಟಪಲ್ಲೇ ಬಂದಿದ್ದೆ ನೋಡಿ ಮೇಡಮ್. ನೋಡಿ, ಇದನ್ನು ದೊಡ್ಡದಾಗಿ ನಾನು ತೋರಿಸ್ತೀನಿ. ಜೊತೆಗೆ ಕುತ್ಕೊಂಡಿರೋದು. ನಿಮಗೆ ಹೇಳ್ತಿರ್ಲಿಲ್ವಾ ಸರ್ ಎಲ್ಲರೂ ಅಣ್ಣ ತಮ್ಮಂದಿರ ಇದ್ದೀರಾ ಅಂತ? ಭಾಷೆ ಅಂತಾರೆ. ನಾನು ಬಂದರೆ ಭಾಷೆ ಅಂತಾರೆ, ಬಾರೋ ನಾನು ಡೂಪು ಅಂತಾರೆ. ಅದು ಖುಷಿ. ಆ ಮಾತು ಕೇಳೋಕ್ಕೆ ವರ್ಷನೂ ಬರ್ತೀನಿ. ಬರ್ತೀರಾ? ಓಕೆ, ಅವ್ರ ಜೊತೆಗೆ ಏನು ಮಾತಾಡಿದ್ರ ಸರ್ ಸಿಕ್ಕಾಗ? ಅದೇ ನಾನು ಅವ್ರ ಹತ್ರ ಕುತ್ಕೊಂಡು ಮಾತಾಡಿದ್ದೀನಿ. ಬಟ್ ಎಲ್ಲ ಚೆನ್ನಾಗಿ ಮಾತಾಡಿದ್ದೀನಿ. ನಾನು ಬಾರೋ ಡೂಪು ಅಂತ ಕರೆಯೋದಾಗಲಿ, ನನಗೆ ಊಟ ಮಾಡಿಸಿದ್ದಾಗಲಿ, ಮಧ್ಯರಾತ್ರಿ 2 ಗಂಟೆಯಲ್ಲಿ ಇಲ್ಲಿಗೆ 4 ವರ್ಷದಿಂದ ನಮ್ಮ ಜೊತೆ ಬಂದು ಚಳೆ ಕಳಿಸ್ಕೊಂಡಿದ್ದಾರೆ. ಚಳಿಗಾಲದಲ್ಲಿ ಬೆಂಕಿ ಹಚ್ಕೊಂಡು ಚಳೆ ಕಳಿಸ್ಕೊಂಡಿದ್ದಾರೆ. ಆ ಫೋಟೋ ಸಮೇತ ಇದೆ ನನ್ನ ಹತ್ರ. ಅಷ್ಟೊಂದು ನನಗೆ ಖುಷಿ ಪಡಿಸಿದ್ದಾರೆ ಮೇಡಮ್. ಹಂಗಾಗಿ ನಾನು ಯಾವಾಗಲೂ ಅವ್ರ ಫ್ಯಾನೆ. ಈಗ ನಿಮ್ಗೆ ಯಾಕೆ ಅವ್ರಂದ್ರೆ ತುಂಬ ಇಷ್ಟ? ಯಾಕಂತಂದರೆ ಮೇಡಮ್, ಅವರು ಫಸ್ಟ್ ಆಫ್ ಆಲು ಬಡವ್ರನ್ನ ಬೆಳೆಸಿದ್ದಾರೆ. ಇಡೀ ಕನ್ನಡ ಇಂಡಸ್ಟ್ರಿ ಒಳಗೆ ಗುರ್ತು ಗುರಿ ಇಲ್ದಂತ ತಂದಿರೋದಂದ್ರೆ ಇವರೇ. ನಮಗೆ ತಿಳಿದಿರೋ ಮಟ್ಟಿಗೆ ಎಲ್ಲರನ್ನೂ ಅಕೌಂಟ್ ಮಾಡಿದ್ದಾರೆ. ಎಲ್ಲರೂ ಗೊತ್ತಿಲ್ದಾರ ಅಕೌಂಟ್ ಮಾಡಿರೋದು ಇವರೇ. 2 ಬಾಕ್ಸ್ ಆಫೀಸ್ ಪಿಕ್ಚರ್ ಆಗಿದ್ದಾವೆ. ಸಲಗ ನೋಡಿದ್ರೆ ನೀವು ಎಲ್ಲರೂ. ಅದರಲ್ಲಿ ಯಾರು ಅದಾರೆ ಹೊಸಬ್ರು? ಯಾರೂ ಇಲ್ಲ. ಹೌದಾ? ಭೀಮಾ ನೋಡಿದ್ರೆ ಭೀಮಾದ್ರಲ್ಲಿ ಯಾರಾದ್ರೆ ಯಾರಿಲ್ಲ. ಲ್ಯಾಂಡ್ ಈಗ ಯಾರೋ ಒಬ್ಬ ವ್ಯಕ್ತಿ ಅಂದರು ನಮ್ಮನ್ನು ತಂದಿದ್ದಾರೆ ಅಂತಂದು. ನೋಡೋಣ ಇವ್ರ ಬಗ್ಗೆ ಬಾಸ್ ಏನು ಕೊಟ್ಟಿದ್ದಾರೆ ಅಂತಂದು. ಅದು ನೋಡ್ಬೇಕನ್ನೋ ಕುತೂಹಲ. ಅವ್ರು ಯಾವ ಸಿನಿಮಾ ನಿಮಗೆ ತುಂಬ ಇಷ್ಟ? ಮೇಡಮ್, ಅವ್ರದ್ದು ಪ್ರತಿಯೊಂದು ಸಿನಿಮಾನು ನೋಡಿದ್ದೀನಿ. ನಾನು ಎಷ್ಟು ಹುಚ್ಚ ಅಂದರೆ ಅವರಿಗೆ ಸ್ಕೂಲಲ್ಲಿ ಎಕ್ಸಾಮ್ ಟೈಮಲ್ಲಿ ಸಮೇತ ಖಾಲಿ ಕೊಟ್ಟಿದ್ದಾಗ ನಾನು ಅವ್ರ ಪಿಕ್ಚರ್ ಹೆಸರೇ ಬರ್ತಿದ್ದೀನಿ. ಇದನ್ನು ಬೇಕು ಸ್ಕೂಲಲ್ಲಿ ನಾನು ಪ್ರೂವ್ ಮಾಡ್ತೀನಿ. ಸ್ಕೂಲಲ್ಲಿ ಪ್ರೂವ್ ಮಾಡ್ತೀನಿ. ನನ್ನ ಹೆಸರು ಸ್ವಂತ ಹೆಸರು ತಂದೆ ತಾಯಿ ಇಟ್ಟಿರೋದು ಮಂಜುನಾಥ್, ಮಂಜುನಾಥ್. ಕರಿಬಸಪ್ಪ, ತಂದೆ ಕರಿಬಸಪ್ಪ, ಮಗ ಮಂಜುನಾಥ್, ತಾಯಿ ದುಗ್ಗಮ್ಮ. ನನಗೆಲ್ಲರೂ ಪ್ರೀತಿಯಿಂದ ಜಂಗ್ಲಿ ಮಂಜು ಅಂತ ಕರೀತಾರೆ. ಇವಾಗ ಯಾವುದಾದ್ರೂ ಅವ್ರ ಸಿನಿಮಾದ ಹಾಡು ಅಥವಾ ಡೈಲಾಗ್ ಹೇಳ್ಬೋದಾ? ಹೇಳ್ತೀನಿ ಮೇಡಮ್. ಇದನ್ನೇ ಹೇಳ್ಬಿಡೋಣ ನಾವು. ಇದ್ರದ್ದೇ ನಿಂಗವ್ವ ನಿನ್ಗೊಂದು ಇಸಿಯ ಗೊತ್ತಾ, ಹೆಂಗವ್ವ ಎಂದು ಮಂದೇವರು ಸುತ್ತಮುತ್ತ. ಓಕೆ, ನೀವೇ ಹೇಳ್ಬಿಟ್ರೆ ಮತ್ತಿನ ಖುಷಿ ಆಯ್ತು ನಮಗೆ. ನಿಂಗವ್ವ ನಿನ್ಗೊಂದು ಇಸಿಯ ಗೊತ್ತಾ, ಹೆಂಗವ್ವ ಹೇಳೋದು ಮಂದ್ಯಾವ್ರೆ ಸುತ್ತಮುತ್ತ. ಹೌದಾ ಮಾವ? ಮೇಡಮ್, ಇದಕ್ಕೆ ಬಾಸಿಗೆ ನಮ್ಮೆಲ್ಲ ಅಭಿಮಾನಿ ಕಡೆಯಿಂದ ನಾವು ಎಷ್ಟು ಜನ ಬಂದವೋ, ನನ್ನ ಕಡೆಯಿಂದ ಫಸ್ಟ್ ಹೇಳ್ತೀನಿ, ಅವ್ರ ಕಡೆಯಿಂದ ಒಂದು ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು. ಇದು ನನ್ನ ಕಡೆಯಿಂದ, ಒಬ್ಬನ ಕಡೆಯಿಂದ, ಎಲ್ಲರ ಕಡೆಯಿಂದ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು.
ಲ್ಯಾಂಡ್ ಲಾರ್ಡು ಬಿಡುಗಡೆ ಆಗ್ತಾ ಇದೆ, ಫಿಲ್ಮಿಗೆ ಒಂದು ವಿಶ್ ಮಾಡಿಬಿಡಿ ಸರ್ ನೀವು, ಜೂನಿಯರ್ ವಿಜಯ್ ಸರ್. ಅದನ್ನ ಮಾಡೋಣ, ವಿಶ್ ಮಾಡಲೇಬೇಕು. ಅದು ಫಸ್ಟ್ ಆಫ್ ಆಲ್ ಅದನ್ನೇ ಮಾಡಬೇಕು. ಬಟ್ ಬರ್ತಡೇ ಮಾಡಬೇಕಲ್ಲ, ಹಂಗಾಗಿ ಅವ್ರು ಹುಟ್ಟುಹಬ್ಬದ ಅವರಿಂದ ಹುಟ್ಟುಹಬ್ಬದಿಂದ ಫಿಲಿಮು ಅವ್ರು ಇರೋದಕ್ಕೆ ಒಳ್ಳೊಳ್ಳೆ ಫಿಲಿಮ್ ಬರ್ತಾ ಇದ್ದಾರೆ. ಇನ್ನು ಲ್ಯಾಂಡ್ ಫಿಲಿಮು 100 ಡೇಸ್ ಓಡಲಿ ಅಂತಂದು ನಾನು ಹಾರೈಸ್ತೀನಿ. ಎಲ್ಲರೂ ಥಿಯೇಟ್ರಲ್ಲಿ ಬಂದು ನೋಡ್ರಿ, ದಾವಣಗೆರೆಯಲ್ಲಿ ಬರ್ರಿ. ಇದಕ್ಕಿಂತ ದೊಡ್ಡದಾಗಿ ಏನೋ ಒಂದು ಮಾಡ್ತೀವಿ ನಮ್ಮ ಕಡೆಯಿಂದ. ದಾವಣಗೆರೆಯಲ್ಲಿ ಇದಕ್ಕಿಂತ ದೊಡ್ಡದಾಗಿ ಏನೋ ಒಂದು ಮಾಡ್ತೀವಿ. ಬಾಸ್ ನೋಡಿ ಖುಷಿ ಪಡ್ಬೇಕು, ಆ ಥರ ಏನೋ ಒಂದು ಮಾಡ್ತೀವಿ. ಸರ್ ಫೈನಲಿ ಇವಾಗ ಟ್ರೈಲರ್ನ ಅಭಿಮಾನಿಗಳ ಜೊತೆಗೇನೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು, ಆ ಪ್ರೀತಿಗೆ ಏನು ಹೇಳ್ತೀರಾ? ಅವರಲ್ಲಿರೋ ದೇವರಂಥ ಗುಣ, ಇದಕ್ಕೆ ಉತ್ತರ ಅಂದರೆ ಅದೇ, ಅವರಲ್ಲಿರೋ ದೇವರಂಥ ಗುಣನೇ ಆ ಥರ ಮಾಡಿಸ್ತಿರೋದು. ನಮ್ಮ ಕಡೆಯಿಂದ ಚೆನ್ನಾಗಿರಲಿ, ಎಲ್ಲ ತುಂಬ 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 ಚೆನ್ನಾಗಿರಲಿ. ಈಗ 52 ವರ್ಷ ಆಯ್ತಲ್ಲ, 102 ವರ್ಷದ ತನಕ ನಮ್ಗೆ ಬರೋಕ್ಕೆ ದಾರಿ ಮಾಡಿಕೊಡ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೋಡಿದ್ರಲ್ವಾ, ಇದು ಜೂನಿಯರ್ ವಿಜಯ್ ಸರ್ ಅವರ ಫ್ಯಾನ್ನ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆಗೆ ಪಲ್ಲವಿ ಎನ್ ರಾಜ್, ಕನ್ನಡ ಪಿಕ್ಚರ್.